ಇದನ್ನು 1648ರಲ್ಲಿ ಶಿವಾಜಿ ಮಹಾರಾಜರು ವಶಕ್ಕೆ ಪಡಿತಾರೆ ಮತ್ತು ಒಂದಷ್ಟು ಕಾಲದ ನಂತರ ಮತ್ತೆ ಇದು ಮೊಘಲರ ವಶವಾಗುತ್ತೆ. ಆನಂತರ ಮತ್ತೆ 1670ರಲ್ಲಿ ಮತ್ತೆ ವಾಪಸ್ ಇದನ್ನು ವಶಕ್ಕೆ ಪಡಿತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ. ಇತ್ತೀಚೆಗೆ ನಿಮಗೆ ಲೋಹಗಢ ಕೋಟೆಯಲ್ಲಿ ಆದಂಥ ಒಂದು ಘಟನೆ ಬಗ್ಗೆ ಖಂಡಿತವಾಗಿಯೂ ಅಂದಾಜಿದೆ ಮತ್ತು ಲೋಹಗಢ ಅನ್ನುವಂಥ ಕೋಟೆ ಎಲ್ಲರೂ ಕೂಡ ಅತ್ಯಂತ ಚಿರಪರಿಚಿತವಾದಂಥ ಶಬ್ದವಾಗಿದೆ. ಕಾರಣ ಏನಂತಂದರೆ ಮುಂಚೆನೂ ನಮ್ಗೆ ಗೊತ್ತಿತ್ತು, ಅದು ಪ್ರಸಿದ್ಧ ಪ್ರವಾಸಿ ತಾಣ ಆಗಿತ್ತು ಅಥವಾ ಒಂದು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂಥ ಪ್ರದೇಶವಾಗಿತ್ತು. ಪುಣೆಯಲ್ಲಿರುವಂಥ ಅತ್ಯಂತ ಸುಪ್ರಸಿದ್ಧವಾದಂಥ ಪ್ರವಾಸಿ ಕೇಂದ್ರ ಅನ್ನೋ ಕುರಿತಾಗಿ ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರವಾಸೋದ್ಯಮದ ಬಗ್ಗೆ ಆಸಕ್ತಿ ಇಲ್ಲಿಯವ್ರಿಗೆ ಆ ವಿಚಾರ ಗೊತ್ತಿರಲಿಲ್ಲ. ಬಟ್ ಈಗ ಅದು ಇದ್ದಕ್ಕಿದ್ದಂತೆ ಪ್ರಸಿದ್ಧಿಯನ್ನು ಪಡೀತು. ಕಾರಣ ಏನಂತಂದರೆ ನಿಮಗೆ ಗೊತ್ತಿದೆ, ಮುಂಬೈಯಲ್ಲಾದಂಥ ಒಂದು ಕೊಲೆ ಪ್ರಕರಣ. ತುಂಬ ಶ್ರೀಮಂತ ಮನೆತನದ ನಡುವೆ ಒಂದು ಮದುವೆ ಒಪ್ಪಂದ ಆಗಿತ್ತು. ಆಕೆ ಹೆಸರು ಸಿಯಾ ಗೋಯಲ್ ಅಂತ, ಆ್ಯಂಡ್ ಆ ಹುಡುಗನ ಹೆಸರು ಕೇತನ್ ಅಗರ್ವಾಲಾ ಅಂತ. ಎರಡು ತುಂಬ ಶ್ರೀಮಂತ ಫ್ಯಾಮಿಲಿ ಆಗಿತ್ತು. ಆ್ಯಂಡ್ ಮದುವೆ ಒಪ್ಪಂದ ಆಯಿತು ಅಥವಾ ಮದುವೆ ಫಿಕ್ಸ್ ಆಯಿತು ಅಂದಾಗ ಸಹಜವಾಗಿ ಹುಡುಗ ಹುಡುಗಿ ಒಂದಷ್ಟು ತಿರುಗಾಡೋದು ಸಹಜವಾಗಿ ಇರುತ್ತೆ. ಇಲ್ಲೂ ಕೂಡ ಈ ಕುಟುಂಬದಲ್ಲೂ ಕೂಡ ಹಾಗೆ ಅವರು ಸಹಜವಾಗಿ ಸುತ್ತಾಡ್ತಾ ಇದ್ರು. ಆ್ಯಂಡ್ ಒಂದಿನ ಹುಡುಗಿ ಏನು ಮಾಡ್ತಾಳೆ, ಸಿಯಾ ಗೋಯಲ್ ಏನು ಮಾಡ್ತಾಳೆ, ಲೋಹಗಢ ಫೋರ್ಟಲ್ಲಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ಹೋಗ್ತಾನೆ ಮತ್ತು ಲೋಹಗಢ ಫೋರ್ಟ್ಗೆ ಇಬ್ಬರು ಬರ್ತಾರೆ. ಆದರೆ ಹುಡುಗಿ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಅಂದರೆ ಹುಡುಗಿಗೆ ಒಬ್ಬ ಫ್ರೆಂಡ್ ಮೀನ್ಸ್ ಒಬ್ಬ ಪ್ರೇಮಿ ಕೂಡ ಇರ್ತಾನೆ. ಅವನ ಮೂಲಕ ಇವನನ್ನು ಕೊಲೆ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಸೊ ಅಲ್ಲಿ ಸುಮಾರು ಒಂದು 350ರಿಂದ 400 ಅಡಿ ಎತ್ತರದಿಂದ ಕೇತನ್ ಅಗರ್ವಾಲಾ ಏನಿದ್ದಾನೆ ಅವನನ್ನು ಕಳ್ಳಾಗುತ್ತೆ ಮತ್ತು ಆತ ಅಲ್ಲಿಂದ ಬಿದ್ದು ಸಾಯ್ತಾನೆ. ಆನಂತರ ಲೋಹಗಢ ಕೋಟೆ ಅಂದರೆ ತುಂಬ ಪ್ರವರ್ಧಮಾನಕ್ಕೆ ಅಂತಂದರೆ ಎಲ್ಲ ಕಡೆಯೂ ಅದು ಸುದ್ದಿ ಹೆಚ್ಚು ಕೇಳಬಂತು. ಈ ಸುದ್ದಿ ತುಂಬ ವೈರಲ್ ಆಗಿರೋ ಕಾರಣಕ್ಕೆ ಅದು ಎಲ್ಲರ ಬಾಯಲ್ಲೂ ಕೇಳುವಂತಾಯಿತು. ಲೋಹಗಢ ಫೋರ್ಟ್ ಬಗ್ಗೆ ಈಗ ಜನರಿಗೆ ಆಸಕ್ತಿ ಜಾಸ್ತಿ ಆಗಿದೆ. ಇಂಥ ಒಂದು ಘಟನೆ ನಡೆದಾಗ ಆ ಸ್ಥಳಕ್ಕೆ ಹಿಂದೇನು ದಿನಕ್ಕೊಂದು 4,000ರಿಂದ 5,000 ಜನ ಬರ್ತಾಯಿದ್ರು. ಅದು ಅದರಲ್ಲಿ ಮತ್ತು 25% ಅಪ್ಪಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭೇಟಿ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಅದು ಯಾವ ಕೆಟ್ಟ ಕಾರಣಕ್ಕೆ ಫೇಮಸ್ ಆಗಿತ್ತು ಆ ಪಾಯಿಂಟನ್ನು ಎಲ್ಲಿಂದ ಆಕೆ ಮೀನ್ಸ್ ಸಿಯಾ ಗೋಯಲ್ ಅವಳು ಎಲ್ಲಿಂದ ಕೇತನ್ ಅಗರ್ವಾಲಾ ಅವರನ್ನು ದೂಡಿದ್ದು ಆ ಪಾಯಿಂಟನ್ನು ಜನ ಅನೌಪಚಾರಿಕವಾಗಿ ಸಿಯಾ ಪಾಯಿಂಟ್ ಅಂತ ಕರೀತಾ ಇದ್ದಾರೆ. ಇದು ತುಂಬ ಬೇಸರವಾದಂಥ ಸಂಗತಿ. ಹಾಗಾದರೆ ಇದಕ್ಕೊಂದು ಇತಿಹಾಸ ಇದೆ, ಅದರ ಬಗ್ಗೆ ಒಂಚೂರು ತಿಳ್ಕೋಬೇಕಲ್ಲ ಅಂತ ಎಲ್ಲರೂ ಕೂಡ ಅನಿಸುತ್ತೆ. ಏನಿರ್ಬೋದು ಲೋಹಗಢದ ಇತಿಹಾಸ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ. ಆ ಒಂದು ಕುತೂಹಲವನ್ನು ತಣಿಸುವಂಥ ಪ್ರಯತ್ನದ ಭಾಗವಾಗಿ ನಾನು ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಲೋಹಗಢ ಫೋರ್ಟ್ ಇದೆಯಲ್ಲ, ಅದು ಮಹಾರಾಷ್ಟ್ರದ ಪುಣೆಯಲ್ಲಿ ಬರುವಂಥ ಒಂದು ಫೋಟೋ. ಅತ್ಯಂತ ಸುಂದರವಾದಂಥ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 1033 ಮೀಟರ್ ಎತ್ತರದಲ್ಲಿರುವಂಥ ಸುಂದರವಾದಂಥ ಒಂದು ಫೋರ್ಟ್ ಅದು. ಮಳೆಗಾಲದಲ್ಲಂತೂ ಆ ಫೋರ್ಟ್ ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ ಮತ್ತು ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸುವಂಥ ಜಾಗ ಕೂಡ ಅದು. ಆ ಸಲುವಾಗಿ ಯುವಕರು ಹೆಚ್ಚೆಚ್ಚಾಗಿ ಆ ಫೋರ್ಟ್ಗೆ ಭೇಟಿಯನ್ನು ನೀಡ್ತಾರೆ. ಅದು ಮಳೆಗಾಲದಲ್ಲಂತೂ ತುಂಬ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಮಳೆಗಾಲ ಅಂದ ತಕ್ಷಣ ನಿಮ್ಗೆ ಗೊತ್ತೇ ಇರಬೇಕು, ಕೊಡಚಾದ್ರಿ ಆಗಿರಲಿ ಅಥವಾ ನಮ್ಮ ಕರ್ನಾಟಕ ಭಾಗದಲ್ಲಿರುವಂಥ ಮುಳ್ಳಯ್ಯನಗಿರಿ, ಇಂಥವೆಲ್ಲ ಪ್ರದೇಶಕ್ಕೆ ಹೆಚ್ಚು ಜನ ಭೇಟಿ ಕೊಡ್ತಾರೆ. ಕಾರಣ ಏನಂತಂದರೆ ಅಷ್ಟು ಹಸಿರಾಗಿ ಕಣ್ಣಿಗೆ ಅತ್ಯಂತ ಮುದ ನೀಡುವಂಥ ಒಂದು ಸಂದರ್ಭ ಅದು ಅನ್ನೋ ಕಾರಣಕ್ಕಾಗಿ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಭೇಟಿ ಕೊಡ್ತಾರೆ. ಇತಿಹಾಸಕಾರರ ಪ್ರಕಾರ ಇದು ಸುಮಾರು 2000 ವರ್ಷಗಳ ಹಿಂದೆ ಈ ಒಂದು ಫೋರ್ಟನ್ನು ಸ್ಥಾಪನೆ ಮಾಡಲಾಗಿದೆ ಮತ್ತು ಇಲ್ಲಿ ಯಾವೆಲ್ಲ ರಾಜರು ಅಥವಾ ಯಾವೆಲ್ಲ ರಾಜಮನೆತನಗಳು ಆಳಿದ್ರು ಅಂತ ನೋಡಿದಾಗ ಸಹಜವಾಗಿ ಯಾವ ರಾಜ್ಯ ಪ್ರವರ್ಧಮಾನಕ್ಕೆ ಬರುತ್ತೆ, ಯಾರು ಆವತ್ತಿನ ಕಾಲಕ್ಕೆ ಸ್ಟ್ರಾಂಗ್ ಅಂತ ಅನ್ನಿಸ್ಕೋತಾರೆ, ಅವರೆಲ್ಲ ಈ ಫೋರ್ಟನ್ನು ವಶಕ್ಕೆ ತಗೊಂಡು ಅವರ ಉಪಯೋಗಕ್ಕಾಗಿ ಈ ಫೋರ್ಟನ್ನು ಯೂಸ್ ಮಾಡ್ಕೊತ ಬಂದರು. ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು, ಯಾದವರು, ಬಹುಮನಿ ಸುಲ್ತಾನರು, ನಿಜಾಂಶಾಹಿಗಳು, ಮುಘಲರು ಮತ್ತು ಮರಾಠರು ಇಲ್ಲಿ ಈ ಒಂದು ಫೋರ್ಟನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಳ್ತಾ ಬಂದರು. ಆ್ಯಂಡ್ ಇದು ನಿಮ್ಗೆಲ್ರಿಗೂ ಅನ್ಸೋದು ಮಹಾರಾಷ್ಟ್ರ ಅಂದಾಗ ಫಸ್ಟ್ ನೆನಪಾಗೋದು ಫೋರ್ಟು ಮತ್ತು ಮಹಾರಾಷ್ಟ್ರ ಅಂದಾಗ ಶಿವಾಜಿ ಮಹಾರಾಜರು, ಮರಾಠ ಸಾಮ್ರಾಜ್ಯದ ಹಿಂದವಿ ಸಾಮ್ರಾಜ್ಯದ ಅರಸ ಶಿವಾಜಿ ಮಹಾರಾಜರು ಇಲ್ಲಿ ನೆನಪಾಗ್ತಾರೆ. ಇದನ್ನು 1648ರಲ್ಲಿ ಶಿವಾಜಿ ಮಹಾರಾಜರು ವಶಕ್ಕೆ ಪಡಿತಾರೆ ಮತ್ತು
ಒಂದಷ್ಟು ಕಾಲದ ನಂತರ ಮತ್ತೆ ಇದು ಮೊಘಲರ ವಶವಾಗುತ್ತೆ. ಆನಂತರ ಮತ್ತೆ 1670ರಲ್ಲಿ ಮತ್ತೆ ವಾಪಸ್ ಇದನ್ನ ವಶಕ್ಕೆ ಪಡಿತಾರೆ. ಶೌರ್ಯಕ್ಕೆ ಶಿವಾಜಿ ಮಹಾರಾಜನು ಹೆಸರು ಅಂತ ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಈ ಪೋರ್ಟನ್ನು ಶಿವಾಜಿ ಮಹಾರಾಜರು ರಕ್ಷಣಾ ಉದ್ದೇಶಕ್ಕಾಗಿ, ರಕ್ಷಣಾ ಅಸ್ತ್ರಗಳನ್ನು ಇಡುವ ಸಲುವಾಗಿ ಮತ್ತು ಖಜಾನೆಯನ್ನಾಗಿ ಉಪಯೋಗಿಸ್ತಾ ಬಂದರು. ಈ ಪೋರ್ಟಲ್ಲಿ ಒಂದು ಉದ್ದನೆಯ ಕಲ್ಲಿನ ರಚನೆ ಇದೆ. ಇದನ್ನ ವಿಂಚುಕಾಟ ಅಂತ ಕರೀತಾರೆ. ವಿಂಚುಕಾಟ ಅಂತ ಹೇಳಿದ್ರೆ ಅದು ಚೇಳಿನ ಬಾಲದ ಆಕೃತಿ ಇರೋ ಕಾರಣಕ್ಕೆ ಅದನ್ನು ವಿಂಚುಕಾಟ ಅಂತ ಕರೆಯಲಾಗುತ್ತೆ. ಇದು ತುಂಬ ಬಹುಮುಖ್ಯವಾದಂಥ ಪಾರ್ಟ್. ಈ ಪೋರ್ಟ್ನ ಬಹುಮುಖ್ಯವಾದ ಪಾರ್ಟ್ ಅಂದರೂ ಕೂಡ ತಪ್ಪಾಗಲಾರದು. ಈ ಪೋರ್ಟ್ಗೆ ಒಟ್ಟು 4 ದ್ವಾರಗಳಿವೆ. ಅದರಲ್ಲಿ ಮೊದಲನೇದಾಗಿ ಗಣೇಶ ದ್ವಾರ ಅಂತ, ನಾರಾಯಣ ದ್ವಾರ ಅಂತ, ಅನಂತರ ಹನುಮಾನ್ ದ್ವಾರ ಅಂತ ಮತ್ತು ಮಹಾದ್ವಾರ ಅಂತ ಒಟ್ಟು 4 ದ್ವಾರ ಇದೆ. ಮಹಾದ್ವಾರ ಅಂತ ಹೇಳಿದ್ರೆ ಸಹಜವಾಗಿ ಮೈನ್ ಡೋರ್ ಅಂತ ಕಾಣಿಸುತ್ತೆ ಹೆಚ್ಚಾಗಿ. ಇದು ಪೋರ್ಟ್ನ ವಿಶೇಷ. ಸೊ ಈ ಪೋರ್ಟ್ ಕುರಿತಾದಂಥ ನೆಗೆಟಿವ್ ಕಾರಣಕ್ಕೆ ಪ್ರವರ್ಧಮಾನಕ್ಕೆ ಬಂದಂಥ ಈ ಪೋರ್ಟ್ನ ಕುರಿತಾದಂಥ ಐತಿಹಾಸಿಕ ಮಹತ್ವ ಮತ್ತು ಅದರ ಇತಿಹಾಸವನ್ನು ಒಂದಷ್ಟು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.